ನೋಡಿ ಈಗಾಗಲೇ ಮರ ಮತ್ತು ಎಣಿಕೆ ಆಯ್ತಲ್ಲ ಸಂದರ್ಭದಲ್ಲಿ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಕೆಲವೊಂದಿಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು. ಮಧ್ಯಪ್ರವೇಶಿಸಿದಂತಹ ಸಿಟಿ ರವಿ ಅವರು ಕೂಡ ಏನ್ ಮಾತನಾಡಿದ್ದಾರೆ ಬನ್ನಿ ಕೇಳಿಸ್ಕೊಂಬರೋಣ. ಕೋರ್ಟ್ನ ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ ರೀಕೌಂಟಿಂಗ್ ಮಾಡ್ತಾ ಇದ್ದಾರೆ. ನಾವು ಅಧಿಕಾರಿಗಳಿಗೆ ಆಗ್ರಹ ಪಡಿಸೋದೇನು ಅಂದ್ರೆ, ಕರ್ನಾಟಕದಲ್ಲಿ ಇದುವರೆಗೂ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತ ಚುನಾವಣೆಗೆ ಕರ್ನಾಟಕ ಹೆಸರುವಾಸಿಯಾಗಿದೆ. ನಾವು ಬಂಗಾಳನೂ ಅಲ್ಲ, ನಾವು ಬಿಹಾರನೂ ಅಲ್ಲ. ಆ ಒಂದು ಉನ್ನತ ಪರಂಪರೆಯನ್ನ ಮುಂದುವರಿಸಿ ಯಾರು ಯಾವುದೇ ಒತ್ತಡಕ್ಕೆ ಒಳಗಾಗಬೇಡಿ. ಏನು ಜನ ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪನ್ನು ನಾವು ಸ್ವೀಕಾರ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ಕೌಂಟಿಂಗು ನ್ಯಾಯಯುತವಾಗಿ ಆಗಲಿ, ಅದಷ್ಟೇ ನಮ್ಮ ಅಪೇಕ್ಷೆ ಇರೋದು. ಏನ್ ಫಲಿತಾಂಶ ಬರುತ್ತೆ ಅದನ್ನ ಅತ್ಯಂತ ಸಹಜವಾಗಿ ಸ್ವೀಕಾರ ಮಾಡ್ತೀವಿ. ನ್ಯಾಯಾಲಯದ ಆದೇಶ ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿ. ಇಷ್ಟೊಂದು ನಮ್ಗೆ ನಾನು ಅನ್ಕೊಂಡಿದ್ವಿ 1-2 ಗಂಟೆ 3 ಗಂಟೆ ಒಳಗಡೆ ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗ್ ಆಗಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಇಷ್ಟು ಡಿಲೇ ಯಾಕಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕೆ ನಾವು ಹೊರಗಡೆ ಇದ್ದೀವಿ, ನಾನು ಬೆಂಗಳೂರಿಂದ ಈಗ ಬಂದೆ, ನಮ್ಗೇನು ಅಂತ ಗೊತ್ತಿಲ್ಲ. ನಾವು ಅಪೇಕ್ಷೆ ಪಡೋದೇನು ಅಂದ್ರೆ ಯಾವುದೇ ಅಕ್ರಮಕ್ಕೆ ಅವಕಾಶ ಆಗದ ರೀತಿಯಲ್ಲಿ ನ್ಯಾಯಯುತವಾಗಿ ಕೌಂಟಿಂಗ್ ಮಾಡಿ. ಬೆಳಗ್ಗೆ ಒಂದು ಡೆವಲಪ್ಮೆಂಟ್, 7:30 ಒಂದು ಡೆವಲಪ್ಮೆಂಟ್, 10 ಗಂಟೆ ಒಂದು ಡೆವಲಪ್ಮೆಂಟ್, 12 ಗಂಟೆ ಒಂದು ಡೆವಲಪ್ಮೆಂಟ್, ಸಂಜೆ ಆದ್ರೂ ಇಷ್ಟೊತ್ತಾದ್ರೂ ಕೌಂಟಿಂಗ್ ಆಗಿಲ್ಲ. ಆಗಿಲ್ಲ. ಈಗ ನನ್ನ ಅನುಭವ ಕಳೆದ 3.5 ದಶಕಗಳಿಂದ ಕರ್ನಾಟಕದ ಚುನಾವಣೆಯನ್ನು ನಾನು ಹತ್ರದಿಂದ ಗಮನಿಸಿದ್ದೀನಿ. ಅಲ್ಲೊಂದು ಇಲ್ಲೊಂದು ಅಪವಾದವನ್ನು ಹೊರತುಪಡಿಸಿ ಉಳಿದೆಲ್ಲ ಸಂದರ್ಭಗಳಲ್ಲಿ ಕರ್ನಾಟಕದ ಚುನಾವಣಾ ಆಯೋಗ ನ್ಯಾಯಯುತ ನಿಷ್ಪಕ್ಷಪಾತವಾದ ಚುನಾವಣೆಯನ್ನೇ ನಡೆಸಿದೆ. ನಾವು ಸೋಲನ್ನು ಕಂಡಿದ್ದೀವಿ, ಗೆಲುವನ್ನು ಕಂಡಿದ್ದೀವಿ. ಗೆದ್ದಾಗ ಬೀಗಿಲ್ಲ, ಸೋತಾಗ ಕುಗ್ಗಿಲ್ಲ. ಹಾಗಾಗಿ ನಾವು ಈಗ ಸರ್ಕಾರದಿಂದ ಅಪೇಕ್ಷೆ ಪಡ್ತಿರೋದು ಕೂಡ, ಚುನಾವಣಾ ಆಯೋಗದಿಂದ ಅಪೇಕ್ಷೆ ಪಡ್ತಿರೋದು ಕೂಡ, ಯಾವುದೇ ಮೋಸಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ನ್ಯಾಯಯುತವಾಗಿ ಕೌಂಟಿಂಗ್ ನಡೆಸಿ ಏನ್ ಬರುತ್ತೆ ಸ್ವೀಕಾರ ಮಾಡ್ತೀವಿ. ಒಂದೊಂದು ಓಟ್ನು ಕೂಡ ನೀವು ರೆಕಾರ್ಡ್ ಮಾಡಿ, ಏನ್ ಫಲಿತಾಂಶ ಬರುತ್ತೆ ಗ್ರಾಂಡ್ ಟೋಟಲ್ ಮಾಡಿ ಫಲಿತಾಂಶವನ್ನು ಪ್ರಕಟಿಸಿ. ಅನುಗುಣವಾಗಿ ಕರ್ನಾಟಕದ ಹೈಕೋರ್ಟ್ನ ನ್ಯಾಯಾಲಯದ ತೀರ್ಪಿಗೆ ಅನುಗುಣವಾಗಿ ರೀಕೌಂಟಿಂಗ್ ಮಾಡ್ತಾ ಇದ್ದಾರೆ. ನಾವು ಅಧಿಕಾರಿಗಳಿಗೆ ಆಗ್ರಹ ಪಡಿಸೋದೇನು ಅಂದ್ರೆ, ಕರ್ನಾಟಕದಲ್ಲಿ ಇದುವರೆಗೂ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತ ಚುನಾವಣೆಗೆ ಕರ್ನಾಟಕ ಹೆಸರುವಾಸಿಯಾಗಿದೆ. ನಾವು ಬಂಗಾಳನೂ ಅಲ್ಲ, ನಾವು ಬಿಹಾರನೂ ಅಲ್ಲ. ಆ ಒಂದು